ಅಂಜಲಿ ಹತ್ಯೆ ಖಂಡಿಸಿ ಬೃಹತ್ ಪ್ರೊಟೆಸ್ಟ್. ಜಿಲ್ಲೆಯಲ್ಲಿನ ಸರಣಿ ಹತ್ಯೆಗೆ ಸರ್ಕಾರದ ಕಾನೂನು ವೈಫಲ್ಯವೇ ಕಾರಣ. ಅವ್ವಣ್ಣ ಮ್ಯಾಕೇರಿ. ಕೋಲಿ ಸಮಾಜದ ಯುವತಿ ಅಂಜಲಿ ಹತ್ಯೆ ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತದ್ದು. ಸರ್ಕಾರ ಯುವತಿಯ ಕುಟುಂಬಕ್ಕೆ ಸೂಕ್ತ ಪರಿಹಾರ ನೀಡಬೇಕೆಂದು ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಅಧ್ಯಕ್ಷ ಅವ್ವಣ್ಣ ಮ್ಯಾಕೇರಿ ಸರ್ಕಾರಕ್ಕೆ ಆಗ್ರಹ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಹಲವು ಸ್ವಾಮೀಜಿಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ನಮ್ಮ ಸಮಾಜದ ಮೇಲೆ ನಿರಂತರವಾದ ಹಲ್ಲೆ, ಕೊಲೆ, ಸೋಲಿಗೆಗಳು ನಡೆಯುತ್ತಿದ್ದು, ಸರ್ಕಾರಕ್ಕೆ ಹಲವು ಬಾರಿ ಇಂತಹ ಘಟನೆಗಳ ವಿರುದ್ಧ ಸೂಕ್ತ ಕ್ರಮವನ್ನ ಕೈಗೊಳ್ಳಿ ಎಂದು ಮನವಿ ಮಾಡಿದ್ರೂ ಕೂಡ ಸರ್ಕಾರ ಯಾವುದೇ ಕ್ರಮವನ್ನ ತೆಗೆದುಕೊಂಡಿಲ್ಲ. ನೇಹಾ ಹಿರೇಮಠ್ ಹತ್ಯೆ, ಅಂಜಲಿ ಹತ್ಯೆ, ಕಲಬುರಗಿಯಲ್ಲಿ ಅರ್ಜುನ್ ಮಡಿವಾಳ ಮೇಲೆ ದೌರ್ಜನ್ಯ ಸೇರಿದಂತೆ ಹಲವು ಘಟನೆಗಳು ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ಘಟನೆಗಳು ಸಂಭವಿಸಿದ್ದು ನಿಜಕ್ಕೂ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದರು. ಮತ್ತು ಸರ್ಕಾರದ ಕಾನೂನು ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದ್ದು, ಸರ್ಕಾರ ಅಂಜಲಿ ಕುಟುಂಬಕ್ಕೆ ಸೂಕ್ತ ಪರಿಹಾರವನ್ನ ಕಲ್ಪಿಸಿ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಉತ್ತಮವಾಗಿ ಇರುವಂತೆ ಕ್ರಮ ಕೈಗೊಳ್ಳಬೇಕು ಎಂದರು. ಇನ್ನು ಈ ಸಂದರ್ಭದಲ್ಲಿ ಕೋಲಿ ಸಮಾಜದ ಮುಖಂಡರಾದ ಶಿವಕುಮಾರ್ ನಾಟಿಕರ, ವಿಜಯಕುಮಾರ್ ಅರಳಗುಂಡಗಿ, ಬಸವರಾಜ ಸಪ್ಪಿನಗೋಳ, ಸ್ವಾಮೀಜಿಗಳಾದ ಆಂದೋಲ ಶ್ರೀ, ಬಿಜೆಪಿ ಮುಖಂಡರಾದ ದಿಲೀಪ್ ಪಾಟೀಲ್, ವಿದ್ಯಾಧರ್ ಮಂಗಳೂರು, ಸುನೀತಾ ತಳವಾರ್, ಸವರಾಜ್ ನಿಂಬರ್ಗಿ, ಪ್ರೇಮ್ ಕೋಳಿ, ಶಂಕರ್ ಮ್ಯಾಕೇರಿ, ಶರಣಪ್ಪ ಪೂಜಾರಿ, ಗುರುನಾಥ್ ತಳವಾರ್, ಕಲ್ಯಾಣ್ ರಾವ್ ಪಾಟೀಲ್, ಅರುಣ್ ಕುಮಾರ್ ಪಾಟೀಲ್, ರವೀಂದ್ರ ಜಮಾದಾರ್, ಚಂದ್ರಶೇಖರ್ ಜಮಾದಾರ್ ಸೇರಿದಂತೆ ಅನೇಕ ಸಮಾಜದ ಮುಖಂಡರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಮುಖಾಂತರ ಇಡೀ ನಾಗರಿಕ ಸಮಾಜವನ್ನು ತಲೆ ತಗ್ಗಿಸುವಂತೆ ಆಗಿದೆ. ಅದರಂತೆ ಇವತ್ತು ಆ ಜಿಲ್ಲೆಯಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಈ ಹಿಂದೆ ಲಾಡ್ ಮುಗುಳಿಯಲ್ಲಿ ಇವತ್ತು ನಮ್ಮ ನಿಖಿಲ್ ಪೂಜಾರಿ ಎನ್ನುವಂತ ಒಬ್ಬ ಹುಡುಗ ಇವತ್ತು ಪ್ರಚೋದಿತ ಆತ್ಮಹತ್ಯೆ ಆಯಿತು. ಅದೇ ರೀತಿಯಾಗಿ ಇವತ್ತ ನಮ್ಮ ಕೋರಳಿಯಲ್ಲಿ ಅಪ್ರಾಪ್ತ ಬಾಲಕಿ ಇವತ್ತ ಕುರುಬ ಸಮಾಜದ ವಿದ್ಯಾರ್ಥಿನಿ ಇವತ್ತ ಅತ್ಯಾಚಾರ ಮಾಡಿ ಕೊಲೆ ಮಾಡಲಾಯಿತು. ಅದೇ ರೀತಿಯಾಗಿ ಸಾವಳಗಿಯಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಯಿತು. ಅದೇ ರೀತಿಯಾಗಿ ನಮ್ಮ ತೆಗನೂರದಲ್ಲಿ ಆಯ್ತು, ಕಲಬುರ್ಗಿಯಲ್ಲಿ ಆಯ್ತು. ಈ ರೀತಿಯಾಗಿ ಸಾಕಷ್ಟು ಕೊಲೆ ಪ್ರಕರಣಗಳು, ಆತ್ಮಹತ್ಯೆ ಪ್ರಕರಣಗಳು, ಸರಣಿ ಅತ್ಯಾಚಾರಗಳು ಇವತ್ತು ಆಗ್ತಾನೆ ಇವೆ. ಇವೆಲ್ಲವನ್ನು ಇವತ್ತಿನ ದಿವಸ ಖಂಡಿಸಿ ಇವತ್ತು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ಇವತ್ತು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವನ್ನು ನಿಭಾಯಿಸಲು ಇವತ್ತು ವಿಫಲರಾಗಿದ್ದಾರೆ. ಆದ್ರಿಂದ ರಾಜ್ಯಪಾಲರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರ ಕೂಡಲೇ ಇವತ್ತಿನ ಉಸ್ತುವಾರಿ ಮಂತ್ರಿಯನ್ನು ಬದಲಾಯಿಸಿ ಬೇರೆ ದಕ್ಷವಾದಂತಹ ಮಂತ್ರಿಗಳನ್ನು ಈ ಒಂದು ಭಾಗದಲ್ಲಿ ನೇಮಿಸಬೇಕು. ಈ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕೆನ್ನುವಂತ ಮನವಿಯನ್ನು ಇಟ್ಕೊಂಡು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೀವಿ. ಅದರ ಜೊತೆಯಾಗಿ ಇವತ್ತಿನ ದಿವಸ ನಿರಂತರವಾಗಿ ಕೋಲಿ ಸಮಾಜದ ಮೇಲೆ ಅನ್ಯಾಯ, ಅತ್ಯಾಚಾರ, ದಬ್ಬಾಳಿಕೆ, ಕೊಲೆ ಬೆದರಿಕೆಯನ್ನು ನಡೀತಾ ಇದೆ. ಇದನ್ನು ನಾವು ಗುರಿಯಾಗಿಸಿಕೊಂಡು ರಾಜ್ಯ ಸರ್ಕಾರಕ್ಕೆ ಈ ಪ್ರತಿಭಟನೆ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ಒಬ್ಬ ಕೋಲಿ ಸಮಾಜ ಯುವಕನಿಗೆ ಇವತ್ತ ಅವನು ಕೂದಲು ಹೇಳಿದ್ದಕ್ಕೆ ಆದ್ರೆ ನಿಮ್ಮ ಸರ್ಕಾರ ಇರಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಇವತ್ತ ಈ ಸಂದರ್ಭದಲ್ಲಿ ನಾವು ಕೊಡ್ತಾ ಇದ್ದೀವಿ. ಆದ್ರಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಇವತ್ತ ರಾಜ್ಯಪಾಲರಿಗೆ ಮನವಿಯನ್ನು ಕೊಡುವುದರ ಮುಖಾಂತರ ಈ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಈ ಮೂಲಕ ಆಗ್ರಹಿಸ್ತಿದ್ದೇವೆ. ಧನ್ಯವಾದ. ಇವತ್ತು ಕೋಲಿ ಸಮಾಜದ ನೇತೃತ್ವ ಮತ್ತು ಅನೇಕ ಹಿಂದೂ ಸಮಾಜದ ನೇತೃತ್ವದಲ್ಲಿ ಬಹಳ ದೊಡ್ಡ ಪ್ರತಿಭಟನೆ ಆಯಿತು. ಕಾರಣ ಇಷ್ಟೇ, ನೇಹಾ ಮಾದರಿಯಲ್ಲಿ ನೇಹಾ ವಾಸಿಸುವಂತಹ ಮನೆಯ ಹತ್ತಿರನೇ ಅಂಜಲಿ ಅನ್ನುವಂಥ ಯುವತಿಯ ಘನಘೋರ ಹತ್ಯೆಯಾಗಿದೆ. ಮನೆಗೆ ನುಗ್ಗಿ ಚಾಕುವಿನಿಂದ ತಿವಿದು ಆ ಅಮಾಯಕ ಯುವತಿಯನ್ನ ದುಷ್ಟ ಒಬ್ಬ ಬಲಿ ಪಡೆದಿದ್ದಾನೆ. ಆ ವ್ಯಕ್ತಿ
ನಾನು ನಿನಗೆ ನೇಹಾ ರೀತಿ ಕೊಲೆ ಮಾಡ್ತೀನಿ ಅಂತ ಎಚ್ಚರಿಕೆ ಕೊಟ್ಟಾಗ ಆ ತಂದೆ ತಾಯಿ ಮತ್ತು ಅಜ್ಜಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ನ್ಯಾಯ ಕೇಳಿದಾಗ ಪೊಲೀಸ್ ಇಲಾಖೆ ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿತು. ನಿಮ್ದೆಲ್ಲ ಅದು ಕಲ್ಪನೆ, ಮೂಢನಂಬಿಕೆ ಅಂತ ಹೇಳಿ ಅವರನ್ನ ಸಾಗಿ ಹಾಕಿದ್ದಕ್ಕಾಗಿ ಇವತ್ತು ಆ ಅಂಜಲಿಯ ಕೊಲೆ ಆಗಿದೆ. ಅಂಜಲಿಯ ಕೊಲೆಗೆ ಅಲ್ಲಿಯ ಪೊಲೀಸ್ ಅಧಿಕಾರಿಗಳೇ ನೇರ ಹೊಣೆ ಹೊರಬೇಕಾಗತ್ತೆ. ಇಂತಹ ಅನೇಕ ಘಟನೆಗಳು ಪದೇ ಪದೇ ಕರ್ನಾಟಕದಲ್ಲಿ ನಡೀತಾ ಇರೋದ್ರಿಂದ ಜನಸಾಮಾನ್ಯರು, ವಿದ್ಯಾರ್ಥಿನಿಯರು ಕಾಲೇಜ್ಗೆ ಹೋಗ್ಲಿಕ್ಕೆ ಹೆದರ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರೋದ್ರಿಂದ ಒಬ್ಬ ಮಂತ್ರಿ ತೋಳೇರಿಸ್ತಾರೆ, ನೋಡೇ ಬಿಡ್ತೀನಿ ಅಂತ. ಯಾರ ವಿರುದ್ಧ ತೋಳೇರಿಸ್ಬೇಕು ಅನ್ನುವಂತ ಕನಿಷ್ಠ ಜ್ಞಾನವೂ ಕೂಡ ಇವರಿಗಿಲ್ಲ. ಯಾರು ಸಮಾಜಘಾತಕ ಕೆಲಸ ಮಾಡ್ತಾ ಇದ್ದಾರೋ ಅವ್ರ ಮೇಲೆ ತೋಳೇರಿಸಿ. ಅಲ್ಲಿ ಶಿವಮೊಗ್ಗದಲ್ಲಿ ಒಬ್ಬ ಸಚಿವರಿದ್ದಾರೆ, ಮಧು ಬಂಗಾರಪ್ಪ, ಅವರು ನನ್ನ ತಂಟೆಗೆ ಬಂದ್ರೆ ಶಾಪ ಕೊಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಡ್ತಾರೆ. ಶಾಪ ಕೊಡುವುದು, ತೋಳೇರಿಸೋದು ಇದು ಮಂತ್ರಿಗಳ ಲಕ್ಷಣನ? ಇಂತಹ ಮಂತ್ರಿಗಳಿಂದ ನಾಡು ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯನಾ? ಈ ಜನರ ರಕ್ಷಣೆ ಆಗ್ಲಿಕ್ಕೆ ಸಾಧ್ಯನಾ? ಕೂಡಲೇ ಸಿದ್ದರಾಮಯ್ಯನವರು ಇಂತಹ ಸಚಿವರನ್ನ, ಅಯೋಗ್ಯ ಸಚಿವರನ್ನ ವಜಾ ಮಾಡಬೇಕು, ಮತ್ತೊಬ್ಬ ಸಚಿವರನ್ನ ನೇಮಿಸಿ ಕರ್ನಾಟಕವನ್ನ ಒಂದು ಸುಭಿಕ್ಷೆ ಕಾನೂನು ಸುವ್ಯವಸ್ಥೆಯ ಆಡಳಿತವನ್ನ ನಡೆಸಬೇಕು ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ.